ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೇ ಎಲ್ಲ ಏನೇನಾಗುತ್ತೆ ಅಂತ ನೋಡೋಣ. ಸೊ ಇವಾಗ ಬೆಳಗ್ಗೆನೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ಸೊ ಇವಾಗ ನಮ್ಮ ಹುಡುಗರೆಲ್ಲ ತಿಂದಾಯಿತು. ಈಗ ಇದು ನಮ್ಮ ಮನೆಯವ್ರಿಗೆ ಹಾಕಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ರೆಡಿ ಆಯಿತು, ಇವಾಗ ಹೋಗೋಣ. ಇವಾಗ ಹೊರಡ್ತಾ ಇದ್ದೀನಿ. ನಾನಿನ್ನ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ, ಅದಕ್ಕೆ ಕುಡಿದ್ಬಿಟ್ಟು ಹೋಗ್ತಾ ಇದ್ದೀನಿ, ನೀರು ಕುಡಿದ್ಬಿಟ್ಟು. ಯಾಕೆಂದರೆ ಅವ್ರು ಚಪಾತಿ ತಿಂದ್ಬಿಟ್ಟು ಬಂದಾದಮೇಲೆ ನಾನು ತಿನ್ನೋದು. ನಂದು ಚಪಾತಿ ಬೀಟ್ರೋಟ್ ಪಲ್ಯ ಅಲ್ಲ, ಏನದು ಆವಾಗಿನ ಕಾಲದವ್ರು ತಿಂತಿದ್ರು ಆ ಥರ ಬ್ರೇಕ್ಫಾಸ್ಟ್ ಇರುತ್ತೆ. ಹೆಲ್ದಿ ಆ್ಯಂಡ್ ಫಿಟ್ನೆಸ್ ಏನದು ಕ್ಯಾಲ್ಶಿಯಮ್ ಇರೋವಂಥ ನಂದು ಬ್ರೇಕ್ಫಾಸ್ಟ್ ಆಗಿರುತ್ತೆ. ತೋರಿಸ್ತೀನಿ ಅದನ್ನು. ಇವಾಗ ಶಾಪ್ಗೆ ಹೋಗಿ ಬರ್ತೀನಿ ಗೈಸ್. ಏನೋ ಮಾತಾಡ. ನಾನು ದರ್ಶನ್ ಮನೆಗೆ ಬಂದಿದ್ದೀನಿ. ಕ್ಯಾಲ್ಶಿಯಮ್ ಊಟ ಯಾವುದು ಗೊತ್ತಾ? ಆವಾಗಿನ ಕಾಲದವ್ರಿಗೆಲ್ಲ ಇದೇ ಫೇವ್ರೆಟ್. ಆವಾಗಲೇ ಹೇಳೋದ್ನಲ್ಲ ನಾನು, ಏನದು ಕ್ಯಾಲ್ಶಿಯಮ್ ಭರಿತವಾದಂಥ ಊಟ ರೆಸಿಪಿ ಒಂದು ತೋರಿಸ್ತೀನಿ ಅಂತ ನೋಡಿ. ಒಂದು ಪ್ಲೇಟಲ್ಲಿ ರಾಜೂರಲ್ಲಿ ಇಟ್ಕೊಂಡಿದ್ದೀನಿ. ಇದು ತಂಗ್ಳು ಮುದ್ದೆ ಅಂತಾರೆ. ನಮ್ಮ ಆಯಜ್ಜಿ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಇವತ್ತನಿಟ್ಟು ಅಂತ ಅನ್ನುತ್ತೆ. ಇದಕ್ಕೆ ಇವಾಗ ಮಜ್ಜಿಗೆಯನ್ನು ಬಿಡುತ್ತಾ ಇದ್ದೀನಿ. ಗೈಸ್, ಈ ಊಟ ತಿಂದೋರೆ ಜಟ್ಟಿ. ಇದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾವೀಗ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾವಿವಾಗ ಈ ಥರ ಮುರಿಬೇಕು. ನಿಜ, ನಮ್ಮ ಅಜ್ಜಿಲೊಂದು 100 ವರ್ಷದ ಅಜ್ಜಿ ಇತ್ತು. ಇದು ಇದಿದ್ರೆ ತೋರಿಸ್ಬೋದಾಗಿತ್ತು ನಿಮಗೆ. ಅವರಿವಾಗ ಅವ್ರ ದೊಡ್ಡ ಮಗನ ಮನೇಲಿದ್ದಾರೆ. ಅವ್ರು ಡೈಲಿ ಊಟ ಬಂದು ಇದೆ ಗೊತ್ತಾ? ತಂಗ್ಳು ಮುದ್ದೆ, ಉಪ್ಪಿನಕಾಯಿ, ಮಜ್ಜಿಗೆ, ಈರುಳ್ಳಿ. ಅವರಿಗೆ ಒಂದೇ ಒಂದು ಹಲ್ಲು ಕೂಡ ಮುರಿದೋಗಿಲ್ಲ. ಎಷ್ಟು ಫುಲ್ ಶೈನಿಗಾಗಿತ್ತು ಗೊತ್ತಾ? ಅವರಿಲ್ಲ ಗೈಸ್, ನಿಮ್ಗೆ ತೋರಿಸ್ಲಿಕ್ಕೆ. ಅವ್ರು ನಮ್ಮ ಮನೇಲೆ ಇದ್ದಿದ್ದರೆ ಪಕ್ಕ ತೋರಿಸ್ದೆ ನಾನು. ಒಂದೇ ಒಂದು ಹಲ್ಲು ಕೂಡ ಮುರಿದೋಗಿಲ್ಲ. ಅಷ್ಟು ಹೆಲ್ದಿ ಆ್ಯಂಡ್ ಫೈನ್. ಒಂದು ಶುಗರ್ ಇಲ್ಲ, ಒಂದು ಬಿ ಪಿ ಇಲ್ಲ, ಒಂದು ಶುಗರು ಬಿ ಪಿ ಏನೂ ಇಲ್ಲ ಅವ್ರಿಗೆ ಗೊತ್ತಾ? ನಾನು ನಮ್ಮ ಹುಡುಗರು ಊರಿಗೆ ರಜಕ್ಕೆ ಹೋಗಿದ್ರಲ್ಲ, ಆವಾಗ ನೈಟ್ ಹೊತ್ತು ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ತಾನೇ. ಆವಾಗ ಅದನ್ನು ಒಂದು ಮುದ್ದೆ ನೋಡೋಣ ಮಾಯಜ್ಜಿ ಯಾವಾಗಲೂ ತಿನ್ನುತ್ತಲ್ಲ ಹೆಂಗಿರುತ್ತೆ ಈ ಬೇಸಿಗೆಗೆ ಅಂದ್ಬಿಟ್ಟು ಒಂದು ದಿನ ತಿಂದೆ. ಅದನ್ನೇ ಕಂಟಿನ್ಯೂಸ್ ಆಗಿ ನಮ್ಮ ಮನೇಲಿ ಏನೇ ಟಿಫನ್ ಮಾಡಿದ್ರು ಅದನ್ನು ನಾನು ಮಧ್ಯಾಹ್ನ ತಿಂತಾಯಿದ್ದೆ. ಬೆಳಗ್ಗೆ ಹೊತ್ತು ಈ ಮುದ್ದೆ ಮತ್ತು ರಾಜೀರುಳ್ಳಿ ಗೈಸ್ ನನ್ನ ಊಟ ದಿನ. ಆಮೇಲೆ ಈಗ ಒಂದು ವಾರ ಮಿಸ್ ಮಾಡಿಬಿಟ್ಟಿದೆ. ಸೊ ಅವ್ರ ಹತ್ರ ಒಬ್ಬಟ್ಟು ವೆಡ್ಡಿಂಗ್ ಆ್ಯನಿವರ್ಸರಿಗೆಲ್ಲ ಮಾಡಿದ್ವಲ್ಲ, ನಾನು ಎಕ್ಸ್ಟ್ರಾ ಇನ್ನೊಂದು ಮುದ್ದೆ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರು ಮುದ್ದೆ ತಿನ್ನಲಿಲ್ಲ. ಸೊ ಅದು ಇವಾಗ ಬ್ಯಾಲೆನ್ಸ್ ಆಗಿ ನನಗೆ ಬೆಳಗ್ಗೆ ಏನದು ಪೌಷ್ಟಿಕಾಂಶ ಭರಿತ ರಾಗಿ ಮುದ್ದೆ, ಮಜ್ಜಿಗೆ, ರಾಜೀರುಳ್ಳಿ ಊಟ ಆಗಿದೆ. ಇವಾಗ ತಿಂದ್ಬಿಟ್ಟು ಹೋಗೋಣ ಗೈಸ್. ನೀವು ನೋಡಿದ್ರೆ ಹಿಂಗೆ ಅನಿಸ್ಬೋದೇನೋ. ನಂಗೆ ನೋಡೋಕೆ ಫಸ್ಟ್ ನನ್ನ ಲೈಫಲ್ಲಿ ನಾನು ಯಾವತ್ತೂ ತಿಂದಿಲ್ಲ. ಇದು ತಿನ್ಬೇಕಾದ್ರೆಲ್ಲ ನನಗೆ ಅಜ್ಜಿನೇ ನೆನಪಾಯ್ತಿತ್ತು. ನಮ್ಮ ಫ್ಯಾಮಿಲಿಲೆಲ್ಲ ಮಾಯಜ್ಜಿ ಊಟ ಅಂತಂದರೆ ಇದೇ ಅಂತಲೇ ಹೇಳೋದು. ತಂಗ್ಳು ಮುದ್ದೆ, ರಾಜೀರುಳ್ಳಿ, ಉಪ್ಪು, ಉಪ್ಪಿನಕಾಯಿ, ಮಜ್ಜಿಗೆ, ಇದೇ ನಮ್ಮ ಮಾಯಜ್ಜಿ ಊಟ. ಸೊ ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಅಂಗಡಿಗೆ ಹೋಗಿದ್ದೀನಿ ಗೈಸ್. ನೋಡಿ ತಿನ್ನುವ. ಈಗ ಇದನ್ನು ತಗೊಂಡು ಒಂದು ರಾಜೀರುಳ್ಳಿ ಪೀಸ್ ತಗೊಂಡು ಈ ಥರ ತಿಂದು ನೋಡಿ. ನೀವು ಮನೇಲಿ ನಿಮ್ಮ ಅಪ್ಪ ಅಮ್ಮ ಊರಲ್ಲಿ ವ್ಯವಸಾಯ ಮಾಡೋರಾಗಿದ್ದರೆ ನಿಮ್ಮ ಅಪ್ಪ ಅಮ್ಮ ಗ್ಯಾರಂಟಿ ತಿಂದಿರ್ತಾರೆ. ಕೇಳಿ ನೋಡಿ ಗೈಸ್ ಅವ್ರನ್ನ. ನೋಡಿ ಗೈಸ್, ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ಅಡುಗೆಗಂತ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ.
ಅದಕ್ಕೆ ಮಟನ್ ಎಲ್ಲ ತಂದು ಅರಿಶಿನ ಪುಡಿ ಹಾಕಿ ತೊಳೆದಿಟ್ಟಿದ್ದೀನಿ ಆಲೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5-6 ಗೋಡಂಬಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ. ಸೊ ಇದು ಕುಷ್ಕ ರೈಸು, ಹಾಗಾಗಿ ಇದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಮಟನ್ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆಮೇಲೆ ಸ್ವಲ್ಪ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ನೀರು ಬಿಟ್ಟಾದ್ಮೇಲೆ ಮಟನೆಲ್ಲ ನಿಂತ್ಕೊತೀನಿ. ಆವಾಗ ಮಟನ್ದು ಸ್ವಲ್ಪ ಫ್ಲೇವರ್ ಇದಕ್ಕೆ ಆ್ಯಡ್ ಆಗಿರುತ್ತೆ. ಅವಾಗ ಕುಷ್ಕ ರೈಸು ರೆಡಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡೋದಷ್ಟೇ. ಸಿಕ್ಕಾಬಟ್ಟೆ ಶೆಕೆ, ಇನ್ನೆಲ್ಲ ಒಬ್ಬಟ್ಟು, ಇವತ್ತೆಲ್ಲ ಮಟನ್ನು ಇದು ಇಷ್ಟು ಮಾತ್ರ ನಂಗೆ ಗೊತ್ತೇ ಆಗಲ್ಲ. ಅದಕ್ಕೆ ನನ್ನ ಮಗ ನಿಧಾನ ಕೈ ಎತ್ತಿ ತಗೊಂಡು ಮನೆಯವರು ನಾನು ಮಮ್ಮನ ಹತ್ರ ವಿಡಿಯೋ ಮಾಡ್ತೀನಿ ಅಂತ ಹಠ ಬೀಳ್ತೀನಿ. ನಾನು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಂಪು ಕಾದಿರೋಂಥ ಚಾಕ್ನ ನಾನು ಇದ್ರೊಳಗಡೆ ಈ ಥರ ಹೆಜ್ಬಿಟ್ಟು ಇದು ಮಾಡ್ತೀವಿ ಗೈಸ್. ಇವಾಗ ಈ ಕುಕ್ಕರಲ್ಲಿ ಮಸಾಲ ಬಿದ್ದಲ್ಲ, ನೀರನ್ನ ಹಾಕೊತಾ ಇದ್ದೀನಿ. ನೋಡಿ, ಈಗ ಅಕ್ಕಿನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಟನ್ ಸಾಂಬಾರಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಬಿಡೋಣ. ಎಣ್ಣೆ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ, ಏಕೆಂದರೆ ಮಟನಲ್ಲೇ ಸ್ವಲ್ಪ ಜಿದ್ದಿನ ಅಂಶ ಎಲ್ಲ ಇರುವುದು ಅದಕ್ಕೆ. ಸೊ ಇವಾಗ ನಾವು ಇದಕ್ಕೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟೇ ಹಾಕ್ಕೊಂಡಿರೋದು. ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಮಟನ್ ಹಾಕ್ಕೊತಾ ಇದ್ದೀನಿ. ಹಸಿ ಮಟನ್ ಹಾಕ್ಕೊತೀನಿ. ಕುಷ್ಕ ರೈಸ್ ಬೇಕು ಅಂತ ಅದ್ರಲ್ಲಿ ಸ್ವಲ್ಪ ಫ್ರೈಡ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಇದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಹುರ್ಕೋತೀನಿ ಗೈಸ್. ತೆಂಗಿನಕಾಯಿ, ಖಾರ ಪುಡಿ, ಒಂದು ಸ್ವಲ್ಪ 1/4% ಟೊಮೊಟೊನು ಹಾಕ್ಬಿಟ್ಟು ರುಬ್ಬಿದ್ದನ್ನ ಹಾಕಿದ್ದೀನಿ. ಇದು ಸ್ವಲ್ಪ ಖಾರ ಪುಡಿ ಸಾಲ್ಟೇಜ್ ಅನ್ನಿಸ್ತು. ಸೊ ಅದಕ್ಕೆ ಇದಕ್ಕೆ ನೀರು ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ಗೈಸ್. ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಮುಗೀತು. ನನ್ನ ಮಗ ಹೇಳ್ಕೊಟ್ಟಿದ್ದಾನೆ, ಇನ್ನೊಂದು ಸ್ವಲ್ಪ ಮೇಲೆತ್ತಿ ಫೋನ ಮಾತಾಡಮ್ಮ, ಇಷ್ಟು ಮಾತ್ರ ಅರ್ಧ ಕಾಣಿಸುತ್ತೆ ಅಂತ. ಸೊ ನಿನ್ನೆ ವಿಡಿಯೋದಲ್ಲೆಲ್ಲ ಹಾಗೆ ಆಗಿದೆ, ಹಾಗಾಗಿ ಸ್ವಲ್ಪ ಮೇಲೆ ಇದು ಮಾಡ್ತಾಯಿದ್ದೀನಿ. ಕುಕ್ಕರು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು 1-2 ಡ್ರಾಪ್ ನಿಂಬೆಹಣ್ಣು ರಸ ಇಟ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಅಲ್ಲಿ ನೋಡಿ ದಮ್ ಕಟ್ಟಿದ್ದೀನಿ ಬಿರಿಯಾನಿಗೂ, ಅದು ಕೂಡ ರೆಡಿ ಆಯ್ತಾ ಇದೆ. ಆಯಿತು, ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ಬಿರಿಯಾನಿ ರೈಸ್ ಅಂದು ಸಿಕ್ಕಾಬಟ್ಟೆ ಉದ್ದುದ್ರಾಗಿ ಸಕ್ಕದಾಗದೆ ಗೈಸ್. ಸಾಂಬಾರು ಇನ್ನೂ ವಿಷಲ್ ಬಿಟ್ಟಿಲ್ಲ ಗೈಸ್. ನಾಳೆ ಹಾಕ ಬಾರಿಸ್ತಾನೆ. ಚೆನ್ನಾಗಿದೆ ಅಂದಚ್ಚು. ಓವರಾಗಿ ಆ್ಯಕ್ಟಿಂಗ್ ಮಾಡಿಬಿಡ. ತರಕಾರಿ ಹಾಕ್ಬಾರ್ದಾಗಿತ್ತು. ತರಕಾರಿ ಎಲ್ಲ ಹಾಕಿದಾನ? ಟೊಮೊಟೊ ಮೊಮ್ಮಕ್ಕ ಅದನ್ನು ಟೊಮೊಟೊ ತರಕಾರಿ ಅಂತೆ. ನಾ ಯಾರು ಬಿರಿಯಾನಿ ತರಕಾರಿ ಹಾಕೋರು ಕ್ಯಾರೆಟ್ ಬೀನಿಸಾ ಫ್ರೆಂಡ್ಸ್ ನೈಸ್. ಇಷ್ಟೇ, ಸ್ವಲ್ಪ ಕೊಬ್ಬರಿ ಎಣ್ಣೆ. ಇವಾಗ ರಾತ್ರಿ ಮನೇಲೇ ಇರ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊತೀನಿ ಅಷ್ಟೇ. ಬಿಸಿಲಿಗೆ ಹೊತ್ಕೂ ಎಣ್ಣೆ ಹಾಕಿ ತಲೆ ಬಚ್ಚಿಲ್ಲ ಅಂದರೆ ಆಗಲ್ಲ. ಅದಕ್ಕೆ ಕೈ ಎಣ್ಣೆ ಅಂದರೆ ಹರಳೆ ಎಣ್ಣೆ ಅಂತೀವಿ ನಾವು, ಮನೆಯಲ್ಲೇ ಮಾಡಿರುವಂಥ ಹರಳೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಂಡು ಬನ್ನಿ. ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಅಕ್ಕಿ ರುಬ್ತಾಯಿದ್ದೀನಿ. ಫುಲ್ಲು ತುಂಬ ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟಿದ್ದೀನಿ. ಇವಾಗ ರುಬ್ಕೊಳ್ಳೋಣ. ಆಗಲೇ 8:15, ನಾವು ಮಾಡೋದು 8 ಗಂಟೆ ಆಗುತ್ತಲ್ಲ ನಾಷ್ಟ. ಸೊ ಅಷ್ಟೊತ್ತಿಗೆ ಬೇಸಿಗೆ ಅಲ್ವಾ, ಬೇಗ ಹುಳಿ ಬರುತ್ತೆ, ಹಾಗಾಗಿ ಇದನ್ನು ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊತಾ ಇದ್ದೀನಿ. ರುಬ್ಕೊಳ್ಳೋಣ. ಈಗ ದೋಸೆಗೆ ಹಿಟ್ಟನ್ನ ರುಬ್ಬಿಟ್ಟಾಯಿತು. ಸೊ ಇವಾಗ ಎಲ್ಲ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗಲೇ ಮಡಗ್ಬಿಡ್ತೀವಿ. ಬೆಳಗ್ಗೆಗೆ ದೋಸೆಗೆ ರೆಡಿ ಇರುತ್ತೆ. ಮುದ್ದೆ ಮಾಡಿಬಿಟ್ಟು ಮಟನ್ ಸಾಂಬಾರು ಮುದ್ದೆ ಮಾಡೋಣ ಗೈಸ್. ನೋಡಿ ಮುದ್ದೆ ತಪ್ಪಲೆ ಮಡಗಿದ್ದೀನಿ. ಇವಾಗ ಅದಕ್ಕೆ
ಇಷ್ಟು ನೀರಿದ್ರೆ ಸಾಕು ಗೈಸ್ ಈ ಚೊಂಬಲ್ಲಿ. ನನ್ನ ಮಕ್ಕಳು ನಾವು ಎಲ್ಲ ಮುದ್ದೆ ತಿಂತೀವಿ. ದಿನ ಕಂಪಲ್ಸರಿ ನಮ್ಮದು ನೈಟ್ ಹೊತ್ತು ಮುದ್ದೆ ತಿಂದೆ ಗೈಸ್. ಅದೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರುತ್ತೆ. ಸೊ ಅದಕ್ಕೆ ಇಷ್ಟಪ್ಪನಾದರೂ ಮುದ್ದೆನಾದರೂ ತಿಂದ್ಬಿಟ್ಟು ಮಲ್ಕೋಬೇಕು. ಬೆಳಗ್ಗೆ ಎದ್ದು ಅನ್ನ ತಿಂತಾಯಿದ್ರೆ ಹೆವಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೈಟ್ ಯಾವಾಗಲೂ ಕಂಪಲ್ಸರಿ ಮುದ್ದೆ ತಿನ್ನಬೇಕು. ಇದೊಂದು ಸಿಂಪಲ್ ಲೈಫು. ಅಂದರೆ ದಿನ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಏನು ಮಿಡಲ್ ಕ್ಲಾಸ್ ಪೀಪಲ್ ಅವ್ರದ್ದು, ಮಧ್ಯಮ ವರ್ಗದ ಕುಟುಂಬದವ್ರದ್ದು ಜೀವನ ಇರುತ್ತೆ. ಸೊ ಅದು ಅದೇ ಥರ ನಮ್ಮದು. ಸೊ ಅದೇ ರೊಟೀನ್ಸ್ ಇರುತ್ತೆ. ಯಾವಾಗಲೂ ಔಟ್ಸೈಡ್ ಹೋದಾಗ ಅದು ಕೂಡ ವೀಡಿಯೋಸ್ ಇರುತ್ತೆ, ಇಲ್ಲ ಅಂತ ಏನಿಲ್ಲ. ಪ್ರತಿಯೊಬ್ಬರು ದಿನ ಬ್ಲಾಗ್ಗೋಸ್ಕರ ಆಚೆ ಹೋಗೋದು, ಅಲ್ಲ ಔಟ್ಸೈಡ್ ತಿನ್ನೋದು, ಅದು ಇದು ಮಾಡೋಕ್ಕಾಗಲ್ಲ ಗೈಸ್. ಆಮೇಲೆ ದಿನ ವೆರೈಟಿ ಮಾಡೋದು ಅದು ಕೂಡ ಆಗಲ್ಲ. ಸೊ ನಾವು ದಿನನಿತ್ಯ ಏನು ತಿಂತೀವಿ, ಏನು ಮಾಡ್ತೀವಿ ಅದನ್ನು ತೋರಿಸೋದು, ಅದನ್ನೇ ಮಾಡೋದು ಒಳ್ಳೆಯದು ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ರೀಸನ್ಸಿಂದ ಮಾಡಬೇಕು ಅಂತ ಅನ್ಕೋತೀನಿ, ಮತ್ತೆ ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಮಾಡಬೇಕಂತ ಅನ್ಕೋತೀನಿ, ಮತ್ತೆ ಸ್ಟಾಪ್ ಆಗ್ಬಿಡ್ತಾರೆ. ಇದೇ ಕೆಲಸದಿಂದ ಸಣ್ಣ ಪುಟ್ಟ ಅದು ಇದು ಕೆಲಸ ಇದ್ದೇ ಇರುತ್ತೆ. ಸೊ ಅವಾಗ ಮಾಡೋಕ್ಕೆ ಆಗಲ್ಲ. ಆಮೇಲೆ ವ್ಲಾಗ್ ಮಾಡೋರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ರೀಚ್ ಆಗಿಬಿಟ್ಟಿರ್ತಾರಲ್ಲ, ಅವ್ರಿಗೆ ಒಂದು ಇವಾಗ ಅದು ರೂಢಿ ಆಗಿಬಿಟ್ಟಿರುತ್ತೆ. ಹೊಸ್ದಾಗಿ ಸ್ಟಾರ್ಟ್ ಮಾಡೋರಿಗೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಹೇಳ್ಬೇಕಂದ್ರೆ. ಸೊ ಇಷ್ಟು ಹೇಳ್ತಾ ಇದ್ದೀನಿ. ಇವಾಗ ಈಗ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ಗೈಸ್. ಮುದ್ದೆ ಮಾಡಾದ್ಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಈ ಥರ ಮುದ್ದೆ ತಿರುಗಿ ಇಟ್ಟಿದ್ದೀನಿ. ರಾಗಿ ಬೌಲ್ ಮಾಡಬೇಕು. ಇದು ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ. ಎಲ್ಲ ಊಟ ಮಾಡ್ಬಿಟ್ಟು ವಾಕಿಂಗ್ ಬಂದರೆ, ಊಟ ಮಾಡೋಕ್ಕಿಂತ ಮುಂಚೆನೇ ಆಚೆಗೆ ಬಾ ಅಂತ ಕರ್ಕೊಂಬಂದವ್ರೆ. ಅಲ್ಲಿ ನೋಡಲಿ ನಾನು ರೋಡಲ್ಲಿ ಹೋಗ್ಬೇಕಿದ್ರು ಹೆಂಗೆ ಕರ್ಕೊಂಡು ಹೋಯ್ತಾರೆ ಅಂತ ನೋಡಿ. ಈ ಕತ್ಲೆಯಲ್ಲಿ ಊಟ ಮಾಡ್ಕೊಂಡು ವಾಕಿಂಗ್ ಬರೋಣ ನೋಡಿದ್ದೀನಿ. ಚೆನ್ನಾಗಿ ಹೊಟ್ಟೆ ಹಸಿಲಿ ಚೆನ್ನಾಗಿ ಮುದ್ದೆ, ಮೊಟ್ಟೆ, ಮಟನ್ ಸಾಂಬಾರು ಹೊಡಿಯೋಣ ಅಂತ. ನೀನು ಹಿಂಗೆಲ್ಲ ಆಡ್ಬಿಟ್ರೆ ನೀನು ಮಾಡಲ್ಲ ಕಣ. ಅಷ್ಟೇ, ನಾನು ಆಫ್ ಮಾಡ್ತೀನಿ. ಮಾತೇ ಬರಲ್ಲ, ಮಾತೇ ನಿಲ್ಲಲ್ಲ ಒಂದು. ನಾನು ಮಾತಾಡ್ತೀನಿ. ಹೆಂಗೆ ಇಟ್ಕೊತೀನಿ? ಅರ್ಧಕ್ಕೆ ಆಯಿತು. ನೀನು ಹೇಳಿದ್ಯಲ್ಲ ಪಾಪ, ಆಮೇಲೆ ಕರೆಕ್ಟಾಗಿ ಇಟ್ಕೊತೀನಿ ಕಣ. ಓಕೆನಾ? ಸೌತೆಕಾಯಿ, ಈರುಳ್ಳಿ, ಮೊಟ್ಟೆ, ನಲ್ಲಿ ಮೂಳೆ ತಿಂದ್ರ ತಿರ್ಗಾ ಹಾಕೊಂಡು ತಿನ್ನೋ ಸುಸ್ಮನು. ಗೈಸ್, ಇವತ್ತೊಂದು ನಮ್ಮ ಮನೆ ಊಟ ಇದೆ. ಮೊಟ್ಟೆ, ಮಟನ್ ಸಾಂಬಾರು, ಸೌತೆಕಾಯಿ, ಈರುಳ್ಳಿ ಮುದ್ದೆ. ಇದ್ರ ಕಾಂಬಿನೇಷನ್ನೇ ಸೂಪರ್ ಕಾಂಬಿನೇಷನು. ಎಲ್ಲ ಊಟಕ್ಕೆ ಕೂತಿದ್ದೀವಿ. ಊಟ ಮಾಡಿಬಿಟ್ಟು ಮಲ್ಕೋತಾರದೆ ಗೈಸ್. ಎಲ್ಲೋ ಹೋಯ್ತಾ ಇದೀವಿ ಇವರೆಲ್ಲ ಆಚೆ ಹೋಯ್ತಾರಂತೆ. ಹೌದು ಫ್ರೆಂಡ್ಸ್, ನಮ್ಮ ಅಪ್ಪ ಕರ್ಕೊಂಡಿರ್ತಾರೆ. ಇದೆ ನಮ್ಮಪ್ಪ. ಹಾಂ ಆಯಿತು, ಊಟ ಮಾಡಿ. ರೀಲ್ಸ್ ಹಾಕ್ಬೋದಾಯ್ತು ಈಗ. ಬರೀ ಸಣ್ಣದಾಗಿ ಹಾಕ್ಬೋದಾಗ್ತದೆ. ಹೀಗೆ ಮಾಡ್ಬಿಟ್ಟು ನೋಡಿ ಗೈಸ್, ಗಿಡ ತರಕ್ಕೆ ಹೋದ್ರೆ ಇನ್ನೂ ಬರಲಿಲ್ಲ. ಗ್ರೀನ್ ಕಲರ್ ಶರ್ಟ್ ಹಾಕೊಂಡಿದ್ರಲ್ಲ ಅವರೇ. ಹಾಂ ಅವನ ಅವ್ರನ್ನೇನು ನೋಡ್ತೀಯಪ್ಪ ನೀನು ತಗೊಂಡ? ಎಷ್ಟೊತ್ತ ಒಂದು ಬೀಡ ತರಕ್ಕೆ ಇಷ್ಟೊತ್ತಾ? ಅರ್ಧ ಗಂಟೆ. ಇನ್ನು ಏನೇನು ಮುಗಿಯೋದಿಲ್ಲ ನಿಮ್ಮದು ಮಾತ್ರ ದಿನ ಪೂರ್ತಿ. ಅದು ಕೇಳ್ದೆ ಇದ್ರು ತತ್ತಾರೆ. ಹೇ ಕುತ್ಕೋ ಹೋಗೋಣ. ನೀನು ಅವನೆಲ್ಲ ಗಾಯ್ಸ್ ಸುಮ್ಮನಿಂದಾನೆ ಗಾಯ್ಸ್ ಇಷ್ಟೆಲ್ಲ ಆಗೋಕ್ಕೆ ಕಾರಣ. ಮತ್ತು ಕಾಲತ್ತು ತಿನ್ನುವೆ ಎತ್ತ ಮರನೇ. ಹಾಂ
ಗೈಸ್ ಇಷ್ಟೇ ಗೈಸ್ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮನೆಗೆ